ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಮಾರ್ಕಸ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಯಾವ ಮಾರ್ಕಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೇಕಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸಾಮ್ ಡ್ಯೂರೇಷನ್ ಎಕ್ಸಾಂಪಲ್ ನೀವು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ದೀರಾ ಅಂದ್ಕೊಳ್ಳೋಣ. ನಿಮ್ಮದು 4 ಇಯರ್ಸ್ ಇದ್ದರೆ ಇಲ್ಲಿ ಸೆಮಿಸ್ಟರ್ ತೊಗೊಳ್ಬೇಕು. ನಂತರ ಕೋರ್ಸ್ ಡ್ಯೂರೇಷನ್ ಇಯರ್ ಅಂತ ಇರುತ್ತೆ, ಇಲ್ಲಿ 4 ತೊಗೊಳ್ಬೇಕು. ಹಾಗೆ ಇಲ್ಲಿ ನಿಮಗೆ 8 ಆಪ್ಷನ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಇಲ್ಲಿ ಬಂದು ನೋಡಿ, ಇಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂದರೆ ಟೋಟಲಾಗಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, ಸೆವೆಂತ್ ಸೆಮ್ ಮತ್ತು 8ನೇ ಸೆಮಿಸ್ಟರ್ ಫೈನಲ್ ಆಗಿ ಬಂದಿರತಕ್ಕಂಥ ಮಾರ್ಕಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಬೇಕು. ಒಂದು ವೇಳೆ ನೀವು ಡಿಗ್ರಿ ಸ್ಟೂಡೆಂಟ್ ಆಗಿದ್ದರೆ ಅಂದ್ಕೊಳ್ಳೋಣ, ಇಲ್ಲಿ ಸೇಮ್ ಆ್ಯಸ್ ಸೆಮಿಸ್ಟರ್ ಅಂತ ತೊಗೊಳ್ಳಿ. ತದನಂತರ ಇಲ್ಲಿ 3 ಆಪ್ಷನ್ ತೊಗೊಳ್ಳಿ, 3 ವರ್ಷ. ಇಲ್ಲಿ 6 ಸೆಮ್ ಮಾರ್ಕಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೀವು ಕೇವಲ ಇಲ್ಲಿ ಪ್ರತಿಯೊಂದು ಮಾರ್ಕಸ್ ಕಾರ್ಡನ್ನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡ್ಬೇಕಂತ ಅವರೇ ಕೊಟ್ಟಿದ್ದಾರೆ ನೋಡಿ. ಮಾರ್ಕಸ್ ಕಾರ್ಡ್ ಫಾರ್ SLC, PUC, ಆಲ್ ಸೆಮಿಸ್ಟರ್ ಆರ್ ಇಯರ್ ಮಾರ್ಕಸ್ ಕಾರ್ಡ್ ಫಾರ್ ಕೋರ್ಸ್ ಈಚ್ ಮಾರ್ಕಸ್ ಕಾರ್ಡ್ ಟು ಬಿ ಅಪ್ಲೋಡ್ ಸಪ್ರೇಟ್ಲಿ. ಪ್ರತಿಯೊಂದು ಮಾರ್ಕಸ್ ಕಾರ್ಡನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡಿ ಅಂತ ತಿಳಿಸಿದ್ದಾರೆ. ಇಲ್ಲಿ ನೀವು SLC ಮೇಲೆ ಹಾಕಿದರೆ ಪ್ರೈಸ್ ಮನಿ SLCದು ಮಾತ್ರ, PUC ಮೇಲೆ ಹಾಕಿದರೆ ಇಲ್ಲಿ PUC ಸೆಕೆಂಡ್ PUC ಮಾತ್ರ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನೀವು ಡಿಗ್ರಿ ಆಗಿದ್ದರೆ ಈ ರೀತಿ 6 ಸೆಮ್ದು ಮಾರ್ಕಸ್ ಕಾರ್ಡು ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನೀವು ನೋಡಿ ವಿದ್ಯಾರ್ಥಿಗಳೇ, ಎನ್ಯುವಲ್ ಅಂತ ತೊಗೊಂಡು SLC 1 ವರ್ಷ ಇರುತ್ತೆ, ಇಲ್ಲಿ SLC 1 ಮಾರ್ಕಸ್ ಕಾರ್ಡ್ ಅಪ್ಲೋಡ್ ಮಾಡಿದರೆ ಸಾಕು. ಒಂದು ವೇಳೆ ಸೆಕೆಂಡ್ PUC ಕೂಡ ಅದು 1 ವರ್ಷ ಇರುತ್ತೆ, ಅದನ್ನು 1 ಅಪ್ಲೋಡ್ ಮಾಡಿದರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಇಲ್ಲಿ ಕೇಳುತ್ತೆ. ಅದು ಸೆಮಿಸ್ಟರ್ ಇದ್ದರೆ ಅದನ್ನು ಕೂಡ ಈ ರೀತಿ ಆಯ್ಕೆ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನಿಮ್ಮದು ಕೋರ್ಸ್ 5 ವರ್ಷ ಇದ್ದರೆ ಇಲ್ಲಿ 10 ಮಾರ್ಕಸ್ ಕಾರ್ಡ್ಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೇವಲ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.